ನೆಕ್ಸ್ಟ್ 5 minutes ಕಂಪ್ಲೀಟ್ ಸೈಂಟಿಫಿಕ್ ಟೆಕ್ನಿಕ್. ಯಾವ ತರ ನೀವು ಕ್ವೆಶನ್ಸ್ ನ ನೋಡ್ಬಿಟ್ಟು ಆನ್ಸರ್ ನ ಸೈಂಟಿಫಿಕ್ ಆಗಿ ನೀವು ಗೆಸ್ ಮಾಡಬಹುದು. ನಾನ್ ನಿಮ್ಗೆ ಈಗ ತೋರಿಸೋ ಪ್ರೂಫ್ ಸ್ಟೂಡೆಂಟ್ಸ್, ನಾನ್ ನಿಮ್ಗೆ ತೋರಿಸೋ ಪ್ರೂಫ್ KCET 2025 ಕ್ವೆಶನ್ ಪೇಪರ್ ಸ್ಟೂಡೆಂಟ್ ತಗೊಂಡಿನಿ. ಈಗ ಸ್ಟೂಡೆಂಟ್ ಫಸ್ಟ್ ಆಫ್ ಆಲ್ ನಿಜ ಹೇಳ್ಬಿಡ್ತೀನಿ ಈಗಲೇ, ಫಸ್ಟ್ ಆಫ್ ಆಲ್ ನನಗೆ ಈ ಮೆಥಡ್ಸ್ ಇಷ್ಟ ಇಲ್ಲ. ಯಾಕೆನಾ ಯಾವ ಸ್ಟೂಡೆಂಟ್ ನೋಡಿ, ನೀಟ್ ಎಕ್ಸಾಮ್ ಅಲ್ಲಿ JE ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಲ್ಲಿ. ಸೊ ಅವಾಗ ಈ ಟೆಕ್ನಿಕ್ಸ್ ನ ಅಪ್ಲೈ ಮಾಡಕ್ಕಾಗಲ್ಲ. ಬಟ್ ನಿಮಗೆ ಸ್ಟೂಡೆಂಟ್ಸ್ KCET ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ರೈಟ್? KCET ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಎಲ್ಲ. ಸೊ ಯಾಕೆ ಬಿಡ್ಬೇಕು ಸ್ಟೂಡೆಂಟ್ಸ್, ಯಾಕೆ ಬಿಡ್ಬರ್ಬೇಕು? ಸೊ ಬನ್ನಿ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಈಗ 3 ಟೆಕ್ನಿಕ್ಸ್ ತೋರಿಸ್ತೀನಿ. ಈ 3 ಟೆಕ್ನಿಕ್ಸ್ ಸ್ಟೂಡೆಂಟ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈಗ ಸ್ಟೂಡೆಂಟ್ಸ್ ಪ್ಲೀಸ್ ನೆನಪಿರಲಿ, ಮತ್ತೆ ನೋ ನೆಗೆಟಿವ್ ಮಾರ್ಕ್ಸ್. ಎಲ್ಲಾ ಕ್ವಶನ್ ಅಟೆಂಪ್ಟ್ ಮಾಡಲೇಬೇಕು ನೀವು. ಎಲ್ಲಾ ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಪ್ರಾಬಿಲಿಟಿ ಪ್ರಕಾರ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಸಿಗ್ಬೋದು ಕರೆಕ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್, ಕರೆಕ್ಟ್ ಮಾಡಿದ್ರೆ. ಸೊ ಎಕ್ಸಾಮ್ ನ ಮಾಡಿ ಸ್ಟೂಡೆಂಟ್ಸ್. ಈಗ ಯಾವಾಗಿರೋ ಸ್ಟೂಡೆಂಟ್ಸ್ ಅಟೆಂಪ್ಟ್ ಮಾಡಬೇಕು, ಯಾವಾಗ ಈ ಟೆಕ್ನಿಕ್ಸ್ ನೀವು ಅಪ್ಲೈ ಮಾಡಬೇಕು. ಫಸ್ಟ್ ಆಫ್ ಆಲ್ ಆರಾಮ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪೇಪರ್ ನ ಸಾಲ್ವ್ ಮಾಡಿ, ಫುಲ್ ಪೇಪರ್ ಸ್ಟೂಡೆಂಟ್ ಸಾಲ್ವ್ ಮಾಡಿ ವಿತ್ ಮಾರ್ಕಿಂಗ್. ಬರೀ ಓದ್ಬಿಟ್ಟು ಮನ್ಸಲ್ಲಿ ಸಾಲ್ವ್ ಮಾಡೋದಲ್ಲ, ಮಾರ್ಕ್ ಮಾಡೋದು ಕೂಡ, OMR ಕೂಡ ಫಿಲ್ ಮಾಡಿ. ಒಂದ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ನೀವು ಸ್ಟಾರ್ಟ್ ಮಾಡ್ತಿರಲ್ಲ, ಯಾವಾಗ ನಿಮ್ಗೆ ಆ ಕಾನ್ಸೆಪ್ಟ್ ಬಗ್ಗೆ ಏನು ಗೊತ್ತಿಲ್ಲ ಅಲ್ಲ, ತಲೆ ಏನು ಇಲ್ಲ ಅದರಲ್ಲಿ, ಅದ್ರ ಬಗ್ಗೆ ನಿಮ್ಗೆ, ಅವಾಗ ಮಾತ್ರ ಈ ಟೆಕ್ನಿಕ್ಸ್ ನ ಅಪ್ಲೈ ಮಾಡಬೇಕು. ಓಕೆನಾ ಸ್ಟೂಡೆಂಟ್? ಪ್ರಾಮಿಸ್ ಮಾಡಿ ಫುಲ್ ಪೇಪರ್ ನ ಮಾಡಬೇಡಿ ಈ ತರ. ಓಕೆನಾ? ನಾ ಸ್ಟೂಡೆಂಟ್ಸ್ ನಾವು ಲೆಟ್ಸ್ ಗೋ ವಾಟ್ ದ ಫಸ್ಟ್ ಟೆಕ್ನಿಕ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಕೂಡ 3 ಟೆಕ್ನಿಕ್ ಸ್ಟೂಡೆಂಟ್ಸ್. ಐ ವಿಲ್ ಗಿವ್ ಯು ಓನ್ಲಿ 3 ಟೆಕ್ನಿಕ್ಸ್. ಎಲ್ಲಾನು ಕೂಡ ಝೀರೋ ನಾಲೆಜ್ ಇಂದ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದು ಇದನ್ನ. ಫಸ್ಟ್ ಟೆಕ್ನಿಕ್ ಇಸ್ ಕಾಲ್ಡ್ ಎಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಚೆಕ್. ಫಾರ್ ಎಕ್ಸಾಂಪಲ್, ಲೋಯೆಸ್ಟ್ ವ್ಯಾಲ್ಯೂನ ರಿಮೂವ್ ಮಾಡಿ, ಹೈಯೆಸ್ಟ್ ವ್ಯಾಲ್ಯೂನ ರಿಮೂವ್ ಮಾಡಿ, ಮಧ್ಯದ ವ್ಯಾಲ್ಯೂ ಜನರಲ್ ಆಗಿ ಕರೆಕ್ಟ್ ಇರುತ್ತೆ. ನಾ ಸ್ಟೂಡೆಂಟ್ ಲೆಟ್ ಮಿ ಶೋ ಯು ಸಮ್ ಪ್ರೂಫ್. ಫಸ್ಟ್ ಆಫ್ ಆಲ್ ಎಲ್ಲಿ ಅಪ್ಲೈ ಆಗಲ್ಲ ನೋಡಿ, ಈ ತರ ಕ್ವೆಶನ್ ಸ್ಟೂಡೆಂಟ್ಸ್ ಅಪ್ಲೈ ಆಗಲ್ಲ, ಈ ತರ ಕ್ವಶನ್ಸ್ ಅಪ್ಲೈ ಆಗಲ್ಲ. ಸೊ ಈ ತರ ಕ್ವಶನ್ಸ್ ಅಲ್ಲಿ ಇದನ್ನ ಟ್ರೈ ಕೂಡ ಮಾಡಕ್ ಹೋಗ್ಬಿಡಿ ಸ್ಟೂಡೆಂಟ್ಸ್, ಟ್ರೈ ಕೂಡ ಮಾಡಕ್ ಹೋಗ್ಬಿಡಿ. ಸೊ ಅಪ್ಲೈ ಆಗಲ್ಲ ಇಲ್ಲಿ ಸ್ಟೂಡೆಂಟ್ಸ್. ಈಗ ಲೆಟ್ಸ್ ಸೇ ನಿಮ್ಗೆ ಈ ತರ ಕ್ವೆಶನ್ ಬಂತು. ದಿಸ್ ಇಸ್ ದ KCET 2025 ಕ್ವೆಶನ್ ಇದು. ಓಕೆನಾ? ಇಲ್ಲಿ ನೋಡ್ಬೋದು ನೀವು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಏನು, 1 kg ಇದೆ, ಅದು ಎಕ್ಸ್ಟ್ರೀಮ್ ವ್ಯಾಲ್ಯೂ. ಅದಾದ್ಮೇಲೆ ಇಲ್ಲಿ 4 kg ಇದೆ. ಸೊ ನಾನು 1 kg ಮತ್ತೆ 4 kg ಸ್ಟೂಡೆಂಟ್ಸ್ ರಿಮೂವ್ ಮಾಡ್ತೀನಿ, ಡೈರೆಕ್ಟ್ ನಾನು ರಿಮೂವ್ ಮಾಡ್ತೀನಿ. ಈಗ ಆನ್ಸರ್ ಬರ್ಬೇಕಾಗಿರೋ ಆನ್ಸರು ಆಪ್ಷನ್ ನಂಬರ್ ಬಿ ಇಲ್ಲ ಆಪ್ಷನ್ ನಂಬರ್ ಡಿ, ಎರಡರಲ್ಲಿ ಸ್ಟೂಡೆಂಟ್ಸ್ ಆನ್ಸರ್ ಬರುತ್ತೆ. ಓಕೆ, ನನಗೆ ಫಿಸಿಕ್ಸ್ ಸ್ಟೂಡೆಂಟ್ಸ್ ಏನು ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ. ಐ ಆಮ್ ಸ್ಟಿಲ್ ಹೆಲ್ಪಿಂಗ್ ಯುವರ್ ಸ್ಟೂಡೆಂಟ್ಸ್ ಗೆಸಿಂಗ್. ಈಗ ಇದು ನೋಡಿ ಸ್ಟೂಡೆಂಟ್ಸ್, ಇದು ನೋಡಿ, ಇಲ್ಲಿ 0.25 ತೆಗಿರಿ ಎಕ್ಸ್ಟ್ರೀಮ್ ವ್ಯಾಲ್ಯೂ, ಇಲ್ಲಿ 2.75 ತೆಗಿರಿ ಸ್ಟೂಡೆಂಟ್ಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅದು. ಸೊ ಈಗ ನಿಮಗೆ ಬರಬೇಕಾಗಿರೋ ಆನ್ಸರು ಈ ಎರಡಲ್ಲರ ಸ್ಟೂಡೆಂಟ್ಸ್, ಎರಡಲ್ಲರ ಆನ್ಸರು. ಓಕೆ, ನನಗೆ ಆನ್ಸರ್ ಗೊತ್ತಿಲ್ಲ ಸ್ಟೂಡೆಂಟ್ಸ್, ಬಟ್ ಇದ್ರ ಎರಡಲ್ಲ ಆನ್ಸರ್ ಇರುತ್ತೆ ನಿಮ್ಗೀಗ. ಓಕೆನಾ? ಸೊ ಸ್ಟೂಡೆಂಟ್ಸ್ ಚೆಕ್ ಮಾಡಿ, ಎಲ್ಲಾ ಕಡೆ ಅಪ್ಲೈ ಆಗಲ್ಲ ಇದು. ಫಸ್ಟ್ ಆಫ್ ಆಲ್ ಎಲ್ಲಾ ಕಡೆ ಅಪ್ಲೈ ಆಗಲ್ಲ, ಇಟ್ ಇಸ್ ಜಸ್ಟ್ ಅ ಪ್ರಾಬಿಲಿಟಿ ಗೇಮ್. ಯಾವಾಗ ನಿಮಗೆ ಏನು ಗೊತ್ತಿಲ್ಲ ಗೊತ್ತಾ, ಅವಾಗ ಮಾತ್ರ ಸ್ಟೂಡೆಂಟ್ಸ್ ಇದನ್ನ ಅಪ್ಲೈ ಮಾಡ್ಬೋದು, ನೀವು ಇದನ್ನ ಅವಾಗ ಅಪ್ಲೈ ಮಾಡ್ಬೋದು. ಈಗ ಸ್ಟೂಡೆಂಟ್ಸ್ ಟ್ರೈ ಮಾಡಿ. ನಂಬರ್ ಆಫ್ ಡಯಾಗ್ನಲ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಇನ್ ಆಕ್ಟೋಗ್ರಾಮ್ ಎಸ್, ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಏನು 30 ತೆಗಿರಿ, ಲೋಯೆಸ್ಟ್ ವ್ಯಾಲ್ಯೂ 15 ತೆಗಿರಿ ನೀವು. ಈಗ ಬರಬೇಕಾಗಿರೋ ಆನ್ಸರ್ ನಿಮಗೆ 20 ಮತ್ತೆ 28 ಇರುತ್ತೆ ಸ್ಟೂಡೆಂಟ್ಸ್, ಆನ್ಸರ್ ಇರುತ್ತೆ. ಈ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್, ಎಲ್ಲಕ್ಕಿಂತ ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿ 116 ತೆಗಿರಿ. ನೆಕ್ಸ್ಟ್ ಎಲ್ಲಕ್ಕಿಂತ ಲೋಯೆಸ್ಟ್ ವ್ಯಾಲ್ಯೂ ಇರೋದು 45 ತೆಗಿರಿ ಸ್ಟೂಡೆಂಟ್ಸ್. ಎರಡು ತೆಗೆದ್ರ ನಿಮಗೀಗ ಆಪ್ಷನ್ ನಂಬರ್ ಬಿ ಇಲ್ಲ ಆಪ್ಷನ್ ನಂಬರ್ ಸಿ ಎರಡಲ್ಲಿ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್, ಎರಡಲ್ಲಿ ಬರುತ್ತೆ ಆನ್ಸರ್. ಸರಿನಾ? ಇಲ್ಲಿ BC ಇತ್ತು, ಇಲ್ಲೂ ಕೂಡ BC ಇದೆ. ಸೊ ಇಲ್ಲೂ ಕೂಡ ಬಿ ಯಲ್ಲಿದೆ ಆಪ್ಷನ್, ಇಲ್ಲೂ ಕೂಡ ಬಿ ಇದೆ. ಸೊ ಜನರಲ್ ಆಗಿ ಬಿ ಮತ್ತೆ ಸಿ ಸ್ವಲ್ಪ ಬರ್ಬೋದು. ಓಕೆನಾ? ಅದೊಂದು ಟೆಕ್ನಿಕ್ ಆಗ್ಬೋದು, ಬಟ್ ಅದು ರಿಲಯಬಲ್ ಇಲ್ಲ ಎಷ್ಟು. ಓಕೆ, ಈಗ ದಟ್ ವಾಸ್ ಆಫ್ ನ್ಯೂಮರಿಕಲ್ಸ್. ಯಾವಾಗ ನ್ಯೂಮರಿಕಲ್ ವ್ಯಾಲ್ಯೂ ಬಂದಿರುತ್ತೆ ಅವಾಗ ಅದನ್ನ ಅಪ್ಲೈ ಮಾಡ್ಬೋದು ನೀವು. ಈಗ ಲೆಟ್ಸ್ ಸಿ ಲಾಜಿಕಲ್. ಬಯೋ ಸೇಮ್ ಥಿಂಗ್ ಕ್ಯಾನ್ ಅಪ್ಲೈ ಇನ್ ಕೆಮಿಸ್ಟ್ರಿ ಆಲ್ಸೋ, ಫಿಸಿಕ್ಸ್ ಆಲ್ಸೋ ಅಪ್ಲೈ ಆಗ್ಬೋದು ಇದು ಲಾಜಿಕಲ್ ಇದು. ಫಾರ್ ಎಕ್ಸಾಂಪಲ್, ನನಗೀಗ ಇದರಲ್ಲಿ ಏನು ಗೊತ್ತಿಲ್ಲ ಅನ್ಕೊಳ್ಳಿ, ಬಟ್ ಐ ಓನ್ಲಿ ನೋ ಒನ್. ನನಗೇನು ಗೊತ್ತು? ನನಗೆ ಗೊತ್ತು HCG HPL ಇದೆಯಲ್ಲ, ಅದು ಎಲ್ಲಿಂದ ಬರುತ್ತೆ? ದಟ್ ಕಮ್ಸ್ ಫ್ರಮ್ ಪ್ಲಾಸೆಂಟಾ. ಸೊ AS2 ಬಂತ, ಈ ಚೆಕ್ ಮಾಡಿ. ಇದಲ್ಲ, 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 ಇದು ಆನ್ಸರ್ ಬಂತಿಲ್ಲಿ, AS2 ಬಂತು ಸ್ಟೂಡೆಂಟ್ ಆನ್ಸರು. ಸೇಮ್ ಅದೇ ತರ ಸ್ಟೂಡೆಂಟ್ಸ್ ಈ ಕ್ವೆಶ್ಚನ್ ನೋಡಿ, ನನಗೆ ಸ್ಟೆಪ್ಟೋಕೋಕಸ್ ಗೊತ್ತಿಲ್ಲ, ಪೆನಿಸಿಲಿಯಂ ಗೊತ್ತಿಲ್ಲ, ಬರೀ ನನಗೆ ಮೆಥಾನಜನ್ ಗೊತ್ತು. ಮೆಥಾನಜನ್ ಎಲ್ಲೋ ಗೋಬರ್ ಗ್ಯಾಸ್ ಎಲ್ಲೋ ಕೇಳಿದ್ದೆ, ಬಸವರಾಜ್ ಸರ್ ಹೇಳಿದ್ದು ಎಲ್ಲೋ. ಸೊ ಮೆಥಾನಜನ್ ಸ್ಟೂಡೆಂಟ್ಸ್ ಬಯೋಗ್ಯಾಸ್ ಪ್ರೊಡಕ್ಷನ್. CH4 ಬಂತ ಸ್ಟೂಡೆಂಟ್ಸ್, CH4 ಒಂದೇ ಆಪ್ಷನ್ ನೋಡಿ, CH4 ಒಂದೇ ಆಪ್ಷನ್ ಇದೆ. ಓಕೆನಾ? ಸೊ ಆ ತರ ಸ್ಟೂಡೆಂಟ್ಸ್ ಮಾಡ್ಬೋದು, ಎಲ್ಲ ಕ್ವಶನ್ ಮಾಡ್ಬೋದು ನೀವು. ಎಷ್ಟೊಂದು ಎಸ್ಪೆಷಲಿ ಮ್ಯಾಚ್ ದ ಫಾಲೋವಿಂಗ್ ಬಲ್ಲಿ ಬರತ್ತಿದು. ಓಕೆನಾ? ಇಲ್ಲೂ ಕೊಡಿ ನೋಡಿ, ಲೆಪ್ಟೋಟಿನ್ ಸ್ಟೂಡೆಂಟ್ಸ್ ಏನು ವಿಸಿಬಲ್ ಅಂಡರ್ ಲೈಟ್ ಮೈಕ್ರೋಸ್ಕೋಪ್. AS2 ಬಂತ ಸ್ಟೂಡೆಂಟ್ಸ್, AS2 ಬರೀ ಒಂದೇ ಆಪ್ಷನ್ ಇದೆ ಅಲ್ಲಿ, ಬರೀ ಒಂದೇ ಆಪ್ಷನ್ ಇದೆ ನಿಮ್ಮದು. ಇದೆಲ್ಲಾನು ಕೂಡ KCET ಕ್ವಶನ್ಸ್ ಇದು.
ಸೊ ಈ ತರ ನಿಮ್ದು ಸೆಕೆಂಡ್ ಲಾಜಿಕಲ್ ಇದು ಏನು, ನಿಮಗೆ ಕಾನ್ಫಿಡೆಂಟ್ ಆಗಿ ಗೊತ್ತು ಈ ಆಪ್ಷನ್ ನಿಮ್ಗೆ ಕರೆಕ್ಟ್ ಇರತ್ತಂತ. ಸೊ ಅದನ್ನ ಬೇಸ್ ಮೇಲೆ ಇಕ್ಕೊಂಡಿ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಆಮೇಲೆ ಎಕ್ಸಾಮ್ ಅಲ್ಲಿ ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಪ್ಲೀಸ್ ಸ್ವಲ್ಪ ಕ್ವಶನ್ಸ್ ತಗೊಂಡು ಟ್ರೈ ಮಾಡಿ, ನೀವು ಮನೇಲಿ ವರ್ಕ್ ಆಗ್ತಿದ್ಯಾ, ನಿಮ್ಗೆ ಇದು ವರ್ಕ್ ಆಗ್ತಿದ್ಯಾ ಅಂತ ಚೆಕ್ ಮಾಡಿ ಅನ್ಸ್ತೀನಿ ನೀವು. ಓಕೆನಾ, ಸರ್ ಹೇಳಿದ್ರು ಈ ತರ ಟೆಕ್ನಿಕ್ ಹೇಳಿದ್ರು, ಎಕ್ಸಾಮ್ ಅಲ್ಲಿ ಲಾಸ್ಟ್ ಒಂದಲ್ಲಿ ರೆಸ್ಟ್ ತಗೊಳಕ್ ಹೋಗ್ಬೇಡಿ ಲೈಫಲ್ಲಿ. ಓಕೆನಾ ಸ್ಟೂಡೆಂಟ್ಸ್, ಎಲ್ಲಕ್ಕಿಂತ ಥರ್ಡ್ ಟೆಕ್ನಿಕ್ ಸ್ಟೂಡೆಂಟ್ಸ್ ಇಸ್ ಕಾಲ್ಡ್ ಆಸ್ ಸಿಮಿಲರ್ ಆಪ್ಷನ್ ಟೆಕ್ನಿಕ್. ಈಗ ನಿಮಗೆ 4 ಆಪ್ಷನ್ ಕೊಟ್ಟಾಗ ಅದರಲ್ಲಿ 2 ಆಪ್ಷನ್ ಸೇಮ್ ಇರುತ್ತೆ. ಈಗ ನೀವೆಲ್ಲೋ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಇದು ಇಲ್ಲ ಆಪ್ಷನ್ ಬರ್ತಾ ಇಲ್ಲ ನಿಮ್ಗಿದು. ಸೊ ನಿಮ್ಗೆ ಗೊತ್ತು ಈ 2ರಲ್ಲಿ ಆಪ್ಷನ್ ಇಲ್ಲ, ಈ 2ರಲ್ಲೇ ಇರಬೇಕು. ಸೊ ಟ್ರೈ ಮಾಡಿ. ಸೊ ಅಲ್ಲಿಗೆ ನಿಮ್ದು 50% ಚಾನ್ಸ್ ಇನ್ಕ್ರೀಸ್ ಆಗೋಯ್ತು. ಕರೆಕ್ಟ್ ಸಿಮಿಲರ್ ಆಪ್ಷನ್ ನೋಡ್ಬಿಟ್ಟು ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಆಪ್ಷನ್ ಇಲ್ಲಿ ನೋಡಿ, ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಕ್ಸ್ ಅಂಡ್ ವೈ ಆರ್ ಗಿವನ್ ಬಿಲೋ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ನಿಮ್ಗೆ ಗೊತ್ತು ಇಟ್ ಇಸ್ ಅ ಕೋವಲೆಂಟ್ ಬಾಂಡ್. ಸೊ ನೀವೇನ್ ಮಾಡ್ತೀರಾ, ಕೋಆರ್ಡಿನೇಷನ್ ಬಾಂಡ್, ಅಯೋನಿಕ್ ಬಾಂಡ್ ರಿಮೂವ್ ಮಾಡ್ತೀರಾ, ಸಿಮಿಲರ್ ಆಪ್ಷನ್. ಸೊ ಈಗ ನಿಮಗೆ ಬರಬೇಕಾಗಿರೋ ಆನ್ಸರು ಇಟ್ ಇಸ್ ಇನ್ ದ ಕೋವಲೆಂಟ್ ಬಾಂಡ್ ಸ್ಟೂಡೆಂಟ್ಸ್, ಇಟ್ ಇಸ್ ಇನ್ ದ ಕೋವಲೆಂಟ್ ಬಾಂಡ್ ಇದೆ ನಿಮ್ಮ ಆನ್ಸರು. ಓಕೆನಾ, ಇದು ಸ್ಟೂಡೆಂಟ್ಸ್ ಇದು ಇದು ನಿಮ್ದು ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂನ ಇದು. ಓಕೆ, ಟ್ರೈ ಮಾಡಿ ಸ್ಟೂಡೆಂಟ್ಸ್. ಮಿಸ್ಟೇಕ್ ಆಗಿ ಆ ಕ್ವಶನ್ ಇಲ್ಲಿ ಬಂದ್ಬಿಟ್ಟಿದೆ. ಟ್ರೈ ಮಾಡೋದ ಬನ್ನಿ, ಇದು ಟ್ರೈ ಮಾಡೋದ ಬನ್ನಿ. ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂ ತೆಗೆದೆ ನಾನು. ಸೊ ನಿಮಗೆ ಬರಬೇಕಾಗಿರೋ ಆಪ್ಷನ್ ಸ್ಟೂಡೆಂಟ್ಸ್ 2ರಲ್ಲಿ. ಸ್ಟೂಡೆಂಟ್ ಪ್ಲೀಸ್ ಈ ಆನ್ಸರ್ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿದ್ದಾರೆ. ಇದ್ರ ಕ್ವಶನ್ ನಿಮ್ಗೆ ಸೈಡ್ ಹೋಗ್ತೀನಿ ನೋಡಿ, ಈ ಕ್ವಶನ್ ಆನ್ಸರ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹಾಕಿ. ಇಸ್ ದ ಆಕ್ಚುಲಿ ದ ಆನ್ಸರ್ ಫ್ರಮ್ 2 ಮತ್ತು 3 ಇಂದ ಆನ್ಸರ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಐ ವಾಂಟ್ ಟು ನೋ. ನನಗೆ ಗೊತ್ತಿರಬೇಕು, ಗೊತ್ತಾಗಬೇಕು. ಈಗ ಈ ಮಿಸ್ಟೇಕ್ ಆಗಿ ಬಂದ್ಬಿಡ್ತಿ ಕ್ವಶನ್ ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ನಾವು ಈಥಲ್ ಆಲ್ಕೋಹಾಲ್ ಇಸ್ ಹೀಟೆಡ್ ವಿತ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಓಕೆ ಈಗ ನೋಡ್ಬೇಕು ನೋಡಿ, 2 ಆಪ್ಷನ್ ಒಂಥರ ಇದೆ, 2 ಕೂಡ ಒಂಥರ ಇದೆಯಾ. ಸೊ ಇದು 2 ರಿಮೂವ್ ಮಾಡಿ, ಆಪ್ಷನ್ ನಿಮ್ಗೆ ಬರ್ಬೇಕಾಗಿರೋ ಆನ್ಸರ್ ಇಲ್ಲಿಂದ ಬರುತ್ತೆ. ಸೊ ಫಸ್ಟ್ ಟೆಕ್ನಿಕ್ ಇಸ್ ಕಾಲ್ಡ್ ಎಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ರಿಮೂವ್ ಮಾಡೋದು. ಸೆಕೆಂಡ್ ಒನ್ ಇಸ್ ಲಾಜಿಕಲ್, ನಿಮ್ಗೆ ಒಂದು ಆನ್ಸರ್ ಕರೆಕ್ಟ್ ಗೊತ್ತಿರುತ್ತೆ, ಅದ್ರ ಮೇಲೆ ಬೇಸ್ ಮಾಡ್ತೀರಾ. ಥರ್ಡ್ ಟೆಕ್ನಿಕ್ ಇಸ್ ಕಾಲ್ಡ್ ಎಸ್ ಸಿಮಿಲರ್ ಆಪ್ಷನ್ಸ್ ತಗೊಳ್ಳಿ ಸ್ಟೂಡೆಂಟ್ಸ್. ಓಕೆನಾ, ಅಪ್ಲೈ ಮಾಡಿ ನೋಡಿ, ಅಟೆಂಪ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಇದನ್ನೆಲ್ಲದನ್ನು ಕೂಡ, ಅವಾಗ ನಿಮ್ಗೆ ಬರುತ್ತೆ ಆನ್ಸರು. ಈಗ ಸ್ಟೂಡೆಂಟ್ಸ್, ಈಗ ದಿಸ್ ಒನ್ ಇಸ್ ಅ ಬೋನಸ್ ಆಪ್ಷನ್ ಲಿಂಕಿಂಗ್. ಹೆಂಗ್ ಗೊತ್ತಾ, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ನಿಮಗೆ ಫುಲ್ ಪೇಪರ್ನ ಓದಿ ಅಂತ ಒಂದ್ಸತಿ. ಯಾಕೆ ಗೊತ್ತಾ, ಫುಲ್ ಪೇಪರ್ನ ಸಾಲ್ವ್ ಮಾಡಿದಾಗ ಯಾರಿಗೆ ಗೊತ್ತು ನಿಮಗೆ ಒಂದು ಬೇರೆ ಆನ್ಸರು, ಬೇರೆ ಕ್ವೆಶನ್ ಆನ್ಸರು ಎಲ್ಲೋ ಬೇರೆ ಕಡೆ ಸಿಗ್ಬೋದು. ಓಕೆ, ನನಗೆ ಇದು ತುಂಬಾ ನಿಮಗೂ ಸ್ಟೂಡೆಂಟ್ಸ್ ಈ ಥರ ಆಗಿದ್ರೆ ಕಮೆಂಟ್ ಅಲ್ಲಿ ಹಾಕಿ. ಯಾಕಂದ್ರೆ ನಾವು ಒಂದು ಕ್ವೆಶನ್ ಮಾಡ್ತೀನಿ ಸ್ಟಾರ್ಟಿಂಗ್ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ನೆನಪಿರಲ್ಲ ನನಗೇನು. ಬಟ್ ಬೇರೆ ಕ್ವೆಶನ್ ಮಾಡಬೇಕಾದ್ರೆ ಆ ಕ್ವೆಶನ್ ಇಂದ ನಂಗೆ ಆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಆಪ್ಷನ್ ಲಿಂಕಿಂಗ್ ಮಾಡ್ಬೋದು, ಕ್ವೆಶನ್ ಲಿಂಕಿಂಗ್ ಮಾಡ್ಬೋದು ನೀವು. ಸೊ ನಿಮಗೂ ಈ ಟೆಕ್ನಿಕ್ ಆಗಿದೆ ಸ್ಟೂಡೆಂಟ್ಸ್, ಕಮೆಂಟ್ ಅಲ್ಲಿ ಹಾಕಿ. ಇಫ್ ದೇರ್ ಇಸ್ ಎನಿ ಅದರ್ ಟೆಕ್ನಿಕ್ ಸ್ಟೂಡೆಂಟ್ಸ್, ಕಮೆಂಟ್ ಹಾಕೋದು ಮರಿಬೇಡಿ. ನಿಮ್ದು ಫ್ರೆಂಡ್ಸ್ಗೆ ಯೂಸ್ ಆಗ್ಬೋದು, ಎಲ್ಲರಿಗೂ ಯೂಸ್ ಆಗ್ಬೋದು. ಓಕೆನಾ, ಸೊ ಐ ಹೋಪ್ ಈ ವಿಡಿಯೋ ಸ್ಟೂಡೆಂಟ್ ಎಲ್ಲರಿಗೂ ಯೂಸ್ ಆಗುತ್ತೆ. ಕಮೆಂಟ್ ಅಲ್ಲಿ ಹಾಕಿ ಇಫ್ ಯು ಆರ್ ಗೋನ್ ಯೂಸ್ ದಿಸ್, ಏನು ಫುಲ್ ಪೇಪರ್ ಕುಕ್ಡ ನಿಮ್ದು ಅಂತ. ಓಕೆನಾ, ಐ ಹೋಪ್ ನೀವು ಓದಿರಾ, ಫುಲ್ ಪೇಪರ್ನ ಈ ಥರ ಟೆಕ್ನಿಕ್ ಯೂಸ್ ಮಾಡಲ್ಲ ನೀವು. ಓಕೆನಾ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ಬಯಾಲಜಿ ಕ್ಲಾಸ್ ನೋಡೋಕ್ಕಾಗಿಲ್ಲ ಸ್ಟೂಡೆಂಟ್, ಯಾಕಂದ್ರೆ ನಂಗೆ ಹುಷಾರಿಲ್ಲ ಸ್ವಲ್ಪ, ನನಗೆ ಎಕ್ಸ್ಟ್ರೀಮ್ ಕಫ್ ಆಗ್ಬಿಟ್ಟಿದೆ, ಸೋಲ್ ಥ್ರೋಟ್ ಆಗ್ಬಿಟ್ಟಿದೆ ನನಗೆ. ಸೊ ತಗೋತೀನಿ, ನಾಳೆ ನಡೆದ ಕ್ಲಾಸ್ ಹೋಗ್ತೀನಿ ನಾನು. ಓಕೆನಾ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ ಅಲ್ಲಿ ಹಾಕಿ ಇಫ್ ಯು ವಾಂಟ್ ಯೂಸ್ ಇಟ್, ಬಟ್ ಐ ವುಡ್ ಸಜೆಸ್ಟ್ ಸ್ಟೂಡೆಂಟ್ ಓದಿ, ಟೈಮ್ ಇದೆ ಏನೋ ಓದಿ, ಟೈಮ್ ಇದೆ ಏನೋ. ಓಕೆನಾ, ಸೊ ಬೈ ಬೈ ಸ್ಟೂಡೆಂಟ್ಸ್, ಆಲ್ ದಿ ಬೆಸ್ಟ್ ಆ್ಯಂಡ್ ಟೇಕ್ ಕೇರ್.